ಎಷ್ಟು ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆಯಲ್ಲಪ್ಪ. ಸೂಪರ್. ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಅಂತ ಅನ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಕಲರು, ಎಷ್ಟು ವೆರೈಟಿ ಆಫ್ ಕಲರ್. ಅದಕ್ಕೆ ಹೇಳೋದು, ಶಾಪಿಂಗ್ ಬರಬೇಕು ಅಂದರೆ ದೊಡ್ಡ ಜನರೊಟ್ಟಿಗೆ, ದೊಡ್ಡ ಮಾಲ್ಗಳಿಗೆ, ದೊಡ್ಡ ಶಾಪ್ಗೆ ಬರಬೇಕು ಅಂತ. ಎಷ್ಟು ಚೆನ್ನಾಗಿದೆ, ವೆರೈಟಿ ಆಫ್ ಕಲೆಕ್ಷನ್. ಅಪ್ಪ, ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಕನಸು. ಅಪ್ಪ ದೇವ್ರೇ, ಲಡ್ಡು ಬಂದು ಬಾಯಲ್ಲಿ ಬಿತ್ತು. ವಾವ್, ಇದಂತೂ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿರೋ ಪ್ಯಾಟರ್ನ್ ಇದು. ಅಮ್ಮ, ಆನ್ಲೈನಲ್ಲಿ ನೋಡ್ತಾ ಇದ್ದೆ ನಾನು, ಸಿಕ್ಬಿಡ್ತಲ್ಲಪ್ಪ. ಇದನ್ನೆಲ್ಲ ನೋಡ್ತಾ ಇದ್ರೆ ಇಡೀ ಎಲ್ಲ ಅಂಗಡಿನ ಖರೀದಿ ಮಾಡಿಬಿಡೋಣ ಅನ್ಸುತ್ತಲ್ಲಪ್ಪ. ಆಹಾ, ಅಪ್ಪ, ಈ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ. ಅಮ್ಮ, ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ? ಶ್ರೀಕಾಂತ್, ಚಿನ್ನ. ಓಹೋ, ಶ್ರೀಕಾಂತ್, ಚಿನ್ನ, ಹೀಗೆ ನೆನಪಿಗೆ ಬಂದ್ವಾ ನಾವು? ಅಬ್ಬಾ, ಇತ್ತಿಂದತ್ತ ಒಳ್ಳೆ ಜಿಂಕೆ ಮರಿತಾರೆ ಹಾರ್ತಾ ಇದೆಯಲ್ಲ. ಹಾಂ, ಏನು ಕತೆ ನಿಂದು? ಓ, ಬಂದು ಎಷ್ಟೊತ್ತಾಯಿತು, ಇವಾಗ ನೆನಪು ಬರ್ತಾ ಇದ್ದೀವಿ ನಾವು. ಹ್ಞೂ ಅದಕ್ಕೆ ಹೇಳೋದು, ಹೆಣ್ಮಕ್ಳ ಜೊತೆ ಶಾಪಿಂಗ್ಗೆ ಗಂಡ್ಮಕ್ಳು ಬರಬಾರ್ದು ಅಂತ. ಅಯ್ಯೋ, ಆ ರೀತಿ ಏನೂ ಇಲ್ಲ. ಈ ಶಾಪ್ ನೋಡ್ತಾ ಇದ್ಬಿಟ್ರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆಯಲ್ವಾ. ಎಲ್ಲ ನೋಡ್ತಾ ಮೈ ಮರ್ತಾ ಇದ್ದೀನಿ. ನಿಮ್ಮನ್ನು ಹೇಗಾದರೂ ಮರೆಯೋಕ್ಕೆ ಸಾಧ್ಯನಾ? ನೀವು ತಾನೇ ನಾನು ತಗೊಬಂದಿರೋದು. ನಿಮ್ಮನ್ನು ಮರೆತರೆ ಶಾಪಿಂಗ್ ಅಮೌಂಟ್ ಕೊಡೋರು ಯಾರು? ಹಾಗಲ್ಲ, ನಿಮ್ಮನ್ನು ಮರೆಯಲ್ಲಪ್ಪ. ನಮಗೆ ಬೇಡವೇ ಅಮೌಂಟು? ಅಮ್ಮೋರು ಆ ಕಡೆ ತಿರ್ಕೊಂಡು ಏನೋ ಗುಣಗುಟ್ಟಂಗನ್ನಿಸ್ತು. ಏನದು ಸೀಕ್ರೆಟು? ಅಯ್ಯೋ, ಏನೂ ಇಲ್ಲಪ್ಪ. ಏನು ಸೀಕ್ರೆಟು? ಶ್ರೀಕಾಂತ್, ಖರೀದಿ ಮಾಡ್ಬೋದಾ? ಇದರಲ್ಲಿ ಶಾಪಿಂಗ್ ಮಾಡ್ಬೋದಾ? ಅಯ್ಯೋ ಚಿನ್ನ, ಏನು ಬೇಕೋ ಅದನ್ನು ಶಾಪಿಂಗ್ ಮಾಡೆ. ಎಷ್ಟು ಅಮೌಂಟ್ ಆದರೂ ಪರವಾಗಿಲ್ಲ, ನಾ ಪೇ ಮಾಡ್ತೀನಿ, ಸರಿನಾ? ನಿನ್ನ ಖುಷಿ ಬಂದಿರೋದು, ಇಷ್ಟ ಬಂದಿರೋದನ್ನು ಶಾಪಿಂಗ್ ಆರಾಮಾಗಿ ಯಾವುದೇ ಭಯ ಇಲ್ಲದೇ ಮಾಡು, ಓಕೆನಾ? ನಿಜವಾಗ್ಲೂ? ಆಮೇಲೆ ನಿಮ್ಮ ಮನೇಲಿ ಏನಾದ್ರು ಹೇಳ್ಬಿಟ್ರೆ, ನಮ್ಮಿಬ್ಬರ ಬಗ್ಗೆ ಗೊತ್ತಾಗ್ಬಿಟ್ರೆ? ಐ ಡೋಂಟ್ ಕೇರ್. ನಮ್ಮಿಬ್ಬರ ಬಗ್ಗೆ ಗೊತ್ತಾದರೆ ಖುಷಿ, ಸರಿನಾ? ಏನು ಬೇಕೋ ಅದನ್ನು ಶಾಪಿಂಗ್ ಮಾಡು. ಥ್ಯಾಂಕ್ ಯು, ಐ ಲವ್ ಯು ಚಿನ್ನ. ಡೋಂಟ್ ವರಿ, ನಿನಗೆ ಯಾವ್ದು ಬೇಕೋ ಅದನ್ನು ಭಯವಿಲ್ಲದೆ, ಸಂಕೋಚವಿಲ್ಲದೆ ಶಾಪಿಂಗ್ ಮಾಡು, ಸರಿನಾ? ನಡಿ, ಮುಂದೆ ಹೋಗೋಣ. ಅಂತೂ ಇಂತೂ ಕುರಿ ಹಳ್ಳಕ್ಕೆ ಬಿತ್ತು. ಚೆನ್ನಾಗಿ ಶಾಪಿಂಗ್ ಮಾಡೋದೇ ಇವತ್ತು. ಏನು ಯೋಚನೆ ಮಾಡ್ತಾ ಇದೀಯಾ ಮತ್ತೆ? ಬಾ, ಕನಸಲ್ಲ ಇದು, ನನಸೆ. ಕನಸು ಕಂಡಿರೋ ಸಾಕು, ನನಸು ಮಾಡ್ಕೋ, ಬಾ. ಹ್ಞೂ ಚಿನ್ನ, ನಡೀರಿ, ಬರ್ತೀನಿ. ವಾ, ಎಷ್ಟು ಚೆನ್ನಾಗಿದೆ ಅಮ್ಮ. ಶ್ರೀಕಾಂತ್, ನಮ್ಮ ಮದುವೆ ಶಾಪಿಂಗ್ ಮಾಡೋಣವಾ? ಅಯ್ಯೋ ಶಿವನೇ, ಮದುವೆ ಶಾಪಿಂಗಾ? ಏನು ಯೋಚನೆ ಮಾಡ್ತಾ ಇದ್ದೀರಾ? ಆದಷ್ಟು ಬೇಗನೆ ಮದುವೆ ಆಗ್ಬೇಕು ತಾನೆ? ಅಯ್ಯೋ ಚಿನ್ನ, ಮದುವೆ ಆಗೋಣ ಕಣೆ. ಅಯ್ಯ, ನಮ್ಮ ಮನೇಲಿ ಒಂದು ಗೂಬೆ ಇಲ್ವಾ? ಅವಳು ಮನೆಯಿಂದ ಹೊರಗಡೆ ಹೋದರೆ ತಾನೆ ನೀನು ಮನೆ ಒಳಗಡೆ ಬರೋಕ್ಕೆ ಸಾಧ್ಯ. ಆ ಗೂಬೆ ಹೋಗಲಿ ಬಿಡಿ. ನೀವು ಇದೇ ರೀತಿ ಏನಾದರೂ ಲೇಟ್ ಮಾಡ್ತಾ ಇದ್ರೆ ನಮ್ಮ ಮಗುವಿನ ನಾಮಕರಣಕ್ಕೆ ನಾವು ಮದುವೆ ಆಗ್ಬೇಕಷ್ಟೇ. ಹಾಂ, ಏನು ಹೇಳ್ತಾ ಇದೀಯಾ? ಏನು ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆ ರಾತ್ರಿ ನಡೆದಿರೋದು ಮರ್ತೋಯ್ತಾ ನಿಮಗೆ? ಎಲ್ಲ ಮರ್ತೋಯ್ತು ಬೆಳಗಾಗೋದ್ರೊಳಗಡೆ. ಇದೇ ರೀತಿ ಮಾಡ್ತಾ ಇರಿ ನೀವು ಅಷ್ಟೇ. ನಿಮ್ಮ ಮಗುವಿನ ನಾಮಕರಣಕ್ಕೆ ನಾವಿಬ್ಬರು ಮದುವೆ ಆಗಬೇಕಾಗತ್ತೆ. ನಮ್ಮ ಮಗುನೂ ಸಾಕ್ಷಿ ಆಗತ್ತೆ ಅಷ್ಟೇ. ಯೋಚನೆ ಮಾಡಿ ಏನು ಅಂತ. ಶಾಪಿಂಗ್ ಮಾಡಲೋ ಬೇಡವಾ? ಇನ್ನೊಂದು ಬಾಂಬ್ ಇಟ್ಟಿದ್ದಾಯಿತು. ಅರಗಿಸ್ಕೊಳ್ಳಿ. ತುಂಬ ಚೆನ್ನಾಗಿತ್ತು ಬಾಂಬು ಅಲ್ವಾ ಸ್ನೇಹಿತರೆ? ಅಯ್ಯೋ ಶಿವನೇ, ಹೀಗಾಗ್ಬಿಡುತ್ತಾ? ಅಯ್ಯೋ ದೇವ್ರೆ, ಏನು ಮಾಡ್ಲಪ್ಪ? ಇದು ಒಳ್ಳೆ ಆಟಮ್ ಬಾಂಬೆ ಬಿದ್ದಂಗಿದೆ ತಲೆ ಮೇಲೆ. ಅಯ್ಯ ಚಿನ್ನ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಶಾಪಿಂಗ್ ಮಾಡೋಣ. ನಮ್ಮ ಮಗುಗೂ ಸೇರಿಸಿ ಶಾಪಿಂಗ್ ಮಾಡೋಣವಾ?
ಹಾಂ ಏನು ಹೇಳಿದೆ ಅದು ಆಯ್ತು, ನಿನಗೊಬ್ಳಿಗೆ ಶಾಪಿಂಗ್ ಮಾಡು, ಮಗುಗೆ ನೋಡೋಣ ಆಮೇಲೆ. ಇದೇನಿದು ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ? ಯಾಕೆ ಇಷ್ಟೊಂದು ಒಳ್ಳೆ ವಿಷಯ ಹೇಳ್ತಾ ಇದ್ದೀರಿ? ನಿಮಗೆ ಖುಷಿಯಾಗಿಲ್ವಾ? ಖುಷಿ ಪಡೋದು ಬಿಟ್ಟು ಈ ರೀತಿಯಾಗಿ ಮಾಡ್ತಾ ಇದ್ದೀರಾ? ಹಿಂಗೆ ತಿಂದು ಮಂಗನಂಗೆ. ಏನಾಯ್ತು ನಿಮಗೆ? ಇಷ್ಟೊಂದು ಗಾಬರಿನಾ? ಯಾಕೆ? ಏನಿಲ್ಲ, ಹೀಗೆ ಏನೇ ಯೋಚನೆ ಮಾಡ್ತಾ ಇದ್ದೆ. ಶಾಪಿಂಗ್ ಮಾಡು, ನಡಿ ಹೋಗೋಣ, ಶಾಪಿಂಗ್ ಮಾಡೋಣ, ಮುಂದೆ ಹೋಗೋಣ. ವಾವ್, ಎಷ್ಟು ಚೆನ್ನಾಗಿದೆ ಇದು. ಎಲ್ಲಿ ತಗೊಬಂದಿದ್ದೀರಾ? ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ, ನೋಡೋದಕ್ಕಂತೂ ಅದ್ಭುತವಾಗಿದೆ. ಏನು ಶಾಪ್ ಇದು? ತಾಜ್ ಮಹಲ್ಗೆ ತಗೊಬಂದಿದ್ದೀನಿ ನಿನ್ನನ್ನು ಶಾಪಿಂಗ್ ಅಂತ. ಅಯ್ಯೋ, ಇದೇನು ಕೋಪ ಮಾಡ್ಕೊತಾ ಇದ್ದೀರಾ? ಇನ್ನೇನು ಮತ್ತೆ? ಅಲ್ಲ ಕಣೆ, ಗೋಲ್ಡ್ ಬೇಕು ಅಂದಿದೀಯಾ? ಸೀರೆ ಶಾಪಿಂಗ್ ಆಯಿತು ತಾನೆ, ಗೋಲ್ಡ್ ಬೇಕು ಅಂದಿದೀಯಾ ತಾನೆ? ಬಾ, ಗೋಲ್ಡ್ ಕೊಡಿಸ್ತೀನಿ. ನಿಜವಾಗ್ಲೂ ನಿಜವಾಗ್ಲೂ ತಮಾಷೆ ಮಾಡ್ತಾ ಇಲ್ಲ ತಾನೆ? ಯಾರಾದರೂ ಈ ವಿಷಯದಲ್ಲಿ ತಮಾಷೆ ಮಾಡ್ತಾರಾ? ಗೋಲ್ಡ್ ಶಾಪಿಗೆ ಬಂದುಬಿಟ್ಟು ನಡಿ ಹೋಗೋಣ, ಗೋಲ್ಡ್ ಕೊಡಿಸ್ತೀನಿ, ಬಾ. ಯಾವ್ದು ಬೇಕೋ ತಗೋ, ಸರಿನಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಚಿನ್ನ, ಥ್ಯಾಂಕ್ ಯು ವೆರಿ ಮಚ್. ಶ್ರೀಕಾಂತ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೆ ನನ್ನ ಜೊತೆ ಇದ್ದು ಶಾಪಿಂಗ್ ಮಾಡಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಲ್ಲ, ನನಗೋಸ್ಕರ ನಿಮ್ಮ ಸಮಯನ ಮೀಸಲಾಗಿಟ್ರಲ್ವಾ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಬ್ಯುಸಿ ಶೆಡ್ಯೂಲಲ್ಲಿ ನಿಮ್ಮ ಆಫೀಸಲ್ಲಿ ಎಷ್ಟೊಂದು ಕೆಲಸ ಇರುತ್ತೆ, ನಿಮ್ಮ ಕೈ ಕೆಳಗಡೆ ಎಷ್ಟೊಂದು ಜನ ಕೆಲಸಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಆದರೂ ನನಗೋಸ್ಕರ ನನ್ನ ಮೇಲೆ ಪ್ರೀತಿಯಿಂದ ಟೈಮ್ ಸ್ಪೆಂಡ್ ಮಾಡಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು, ತುಂಬ ದಿವಸ ಆಗಿತ್ತು ಈ ಥರ ಶಾಪಿಂಗ್ ಹೋಗದೆ. ತುಂಬ ಆಸೆ ಇತ್ತು ಈ ಥರ ದೊಡ್ಡ ದೊಡ್ಡ ಮಾಲ್ಗಳಿಗೆ, ದೊಡ್ಡ ದೊಡ್ಡ ಶಾಪಿಂಗ್ ಹಾಲ್ಗಳಿಗೆಲ್ಲ ಹೋಗಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಚಿನ್ನ, ನಿನ್ನ ಜೊತೆ ನಾನು ಶಾಪಿಂಗ್ ಬರದೆ ಇನ್ಯಾರ ಜೊತೆನೇ ಹೋಗಲಿ? ಖುಷಿ ಆಯಿತು ತಾನೆ? ನನಗೂ ಖುಷಿ ಆಯಿತು, ನಿನ್ನ ಖುಷಿನೇ ನನ್ನ ಖುಷಿ, ಓಕೆನಾ? ಬಾ ಹೋಗೋಣ ಮನೆಗೆ. ನನಗಂತೂ ಸುಸ್ತಾಗೋಯ್ತು ಕಣೆ, ಹೆಣ್ಮಕ್ಳ ಜೊತೆ ಶಾಪಿಂಗ್ ಮಾಡೋದು ಅಂದರೆ ತುಂಬಾ ಕಷ್ಟ ಕಣೆ. ಯಪ್ಪ, ಎಷ್ಟೊಂದು ಸುಸ್ತಾಗ್ತಾ ಇದೆ ಗೊತ್ತಾ, ಕಾಲೆಲ್ಲ ನೋವು ಬರ್ತಾ ಇದೆ ಕಣೆ. ನಿನ್ನ ಶಾಪಿಂಗ್ ಮುಗಿಯಲ್ಲ, ನನಗೆ ನಿಂತು ಸಾಕಾಗೋಯ್ತು ಕಣೆ. ಎಷ್ಟೊತ್ತು ಶಾಪಿಂಗ್ ಮಾಡಿದೆಯಾ ಗೊತ್ತಾ? ಬೆಳಿಗ್ಗೆ ಬಂದಿರೋದು ಕಣೆ ನಾವು ಶಾಪಿಂಗ್ಗೆ, ಇವಾಗ ಸಾಯಂಕಾಲ ಆಗ್ತಾ ಇದೆ. ಅಮ್ಮ ದೇವ್ರೆ, ಈ ರೀತಿ ಹೆಣ್ಮಕ್ಳು ಶಾಪಿಂಗ್ ಮಾಡಿರೋದಕ್ಕೆ ಕಣೆ ಎಲ್ಲ ಗಂಡು ಮಕ್ಕಳು ಮದುವೆನೇ ಬೇಡ ಅಂತಿರೋದು. ಓ, ಹಾಗಿದ್ರೆ ನಿಮಗೂ ಬೇಡವಾ ಮದುವೆ? ಹಾಗಿದ್ರೆ ನಂದು ನನ್ನ ಮಗು ಕತೆ ಏನು? ಹೋಟೆಲ್ ಬೆಳಿತಿರೋ ಮಗು ಕತೆ ಏನು? ನಾವೇನಾದ್ರೂ ವಿಷಯ ತಗೊಬೇಕು ಅಷ್ಟೇನೆ. ಅಯ್ಯೋ ಚಿನ್ನ, ಎಲ್ಲರ ಕತೆ ಹಾಗೆ ಅಂತ ಅಂದೆ ಕಣೆ, ನನ್ನ ಕತೆ ಹಾಗೆ ಅಂತ ಅಂದಿಲ್ಲಪ್ಪ. ಅಯ್ಯೋ, ಮಾತಿಗೂ ಯಾಕೆ ಕೇಳ್ತೀಯ? ಅಯ್ಯೋ, ನೀವು ಈ ರೀತಿ ಮಾತಾಡಿದ್ರೆ ನಮಗೂ ಬೇಜಾರಾಗಲ್ವಾ? ನೋವಾಗುತ್ತೆ ತಾನೆ? ನನಗೂ ಯೋಚನೆ ಬರುತ್ತೆ, ನನ್ನಂತೆ ನನ್ನ ಮಗುವಿನ ಕತೆ ಏನು, ಜೀವನ ಏನು ಅಂತ. ಅಯ್ಯೋ ಅಳಬೇಡ ಕಣೆ. ಅಯ್ಯೋ, ತಮಾಷೆ ಮಾಡುವಂಗೂ ಇಲ್ಲಪ್ಪ ಇವಳಿಗಂತೂ. ಮಾತೆತ್ತಿದ್ರೆ ಅಳುನೇ ಮೊದಲು. ಚೆನ್ನಾಗಿದೆ ಕಣೆ ಈ ಅಳುಮುಂಜಿ, ಮುಖ ನೋಡೋಕ್ಕೆ ಚಂದ. ಹೀಗೆ ಅಳ್ತಾ ಇರ್ತೀಯ ಅಥವಾ ಹೊರಡೋಣವಾ? ಸರಿ ಆಯ್ತು, ಹೊರಡೋಣ, ನಡೀರಿ ಹೋಗೋಣ. ಅಲ್ಲಿರೋದು ನೋಡ್ತಾ ಇದ್ರೆ ನನ್ನ ಮಗ ಶ್ರೀಕಾಂತ್ ತರ ಕಾಣಿಸ್ತಾ ಇದೆಯಲ್ಲಪ್ಪ. ಶ್ರೀಕಾಂತ್, 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 ಮಗನೇ ಶ್ರೀಕಾಂತ್. ಶ್ರೀಕಾಂತ್ ಅಲ್ವಾ? ಅಥವಾ ನೋಡಿದ್ರು ನೋಡದೆ ಇರೋ ತರ ಹೊರಟ್ನ? ಅಲ್ಲ, ಪಕ್ಕದಲ್ಲಿರೋ ಹುಡುಗಿ ಯಾರು? ಶಾಪಿಂಗ್ ಬ್ಯಾಗ್ ಬೇರೆ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಏನು ಕತೆ? ಏನಾದರೂ ಬೇರೆ ಹುಡುಗಿ? ಚಚೆ, ಆ ರೀತಿ ಆಗಿರ್ಲಿಕ್ಕಿಲ್ಲ. ನನ್ನ ಮಗ ತುಂಬಾನೇ ಒಳ್ಳೆಯವನು, ಸ್ವಲ್ಪ ಕೋಪಿಷ್ಟ ಅಷ್ಟೇ, ಮುಂಗೋಪಿ. ಬೇರೆ ಹುಡುಗಿರ ಸಹವಾಸ ಇರ್ಲಿಕ್ಕಿಲ್ಲ. ಶ್ರೀಕಾಂತ್, ಇರಿ ನೋಡ್ತೀನಿ. ಶ್ರೀಕಾಂತ್, ಶ್ರೀಕಾಂತ್. ಅಯ್ಯೋ ದೇವ್ರೆ, ನಾನು ಕರಿತಾ ಇರೋದು ಕೇಳ್ತಾ ಇಲ್ಲ ಇವನಿಗೆ. ಅಕ್ಕಪಕ್ಕ ಇರೋರೆಲ್ಲರೂ ನನ್ನೇ ನೋಡ್ತಾ ಇದ್ದಾರಲ್ಲಪ್ಪ. ಶ್ರೀಕಾಂತ್, ಮಗನೇ. ಇದೇನಿದ್ದಪ್ಪ, ಶಾಪಿಂಗ್ ಮಾಡೋ ಮೇಡಮ್ ಅವರು ಸಡನ್ ಆಗಿ ಕುತ್ಕೊಂಡ್ಬಿಟ್ರು, ಏನು ವಿಷಯ? ಶ್ರೀಕಾಂತ್, ತುಂಬಾನೇ ಸುಸ್ತಾಗ್ತಾ ಇದೆ, ಶಾಪಿಂಗ್ ಮಾಡಿ ಮಾಡಿ ಕಾಲೆಲ್ಲ ನೋಯ್ತಾ ಇದೆ, ಅದಕ್ಕೆ ಕುತ್ಕೊಂತೀನಿ. ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ಟು ಹೋಗೋಣ. ಸರಿ ಆಯಿತು. ಇದೇ ನೀನು ಜಿಂಕೆ ಮರಿಗೆ ಸುಸ್ತಾಗ್ತಾ ಇದೆ? ಹ್ಞೂ, ಮತ್ತೆ
ಸುಸ್ತಾಗಲ್ವಾ? ನಾನು ನನ್ನ ಮಗು ಇಬ್ಬರಿದ್ದೀವಿ ತಾನೆ. ತುಂಬಾ ಸುಸ್ತಾಗತ್ತೆ ಪ್ರೆಗ್ನೆಂಟ್ ವುಮೆನ್ಗೆ, ಗೊತ್ತಾ? ಅಯ್ಯೋ, ಇವನೇನು ಹೇಳ್ತಾ ಇದ್ದಾಳಪ್ಪ, ಪ್ರೆಗ್ನೆಂಟು ಅಂತಲ್ಲವ. ಅಂದರೆ ಶ್ರೀಕಾಂತ್, ಹೌದು ಶ್ರೀಕಾಂತ್ ಅಂತಾನೆ ಕರಿತಾ ಇದ್ದಾಳೆ ಅವಳು. ಇದು ಏನು ಕತೆ? ಕಾಣ್ತಾ ಇರೋದೇನು, ಕೇಳಿಸ್ಕೊಂತ ಇರೋದೇನು? ದೇವ್ರೆ, ನಾನು ಕೇಳಿಸ್ಕೊಂಡಿರೋದು ಸುಳ್ಳಾಗಿರ್ಲಪ್ಪ. ಇದಕ್ಕೇನಾದ್ರು ಮಾಡಬೇಕಲ್ಲಪ್ಪ, ಇದೇ ಸರಿಯಾದ ಸಮಯ. ಇನ್ನೊಂದು ಹೆಣ್ಣಿನ ಸಹವಾಸಕ್ಕೆ ಬಿದ್ದಿರೋದಕ್ಕ ನನ್ನ ದೇವತೆ ಅಂತ ಸೊಸೆನ ಅನುಮಾನ ಎಂಬ ಭೂತಕ್ಕೆ ಸಿಲ್ಸಿರೋದು ನನ್ನ ಮಗ. ಅಂದ್ರೆ ನನ್ನ ಅನುಮಾನ ನಿಜ. ಅಲ್ಲಿ ಸೊಸೆ ನೋಡಿದ್ರೆ ನನ್ನ ಗಂಡಂಗೆ ಏನೋ ಕಷ್ಟ ಆಗ್ತಾ ಇದೆ ಅಂತ ಅನ್ಕೊಂಡು ಅಳ್ತಾ ಕೂತಿದ್ರೆ, ಯಾವುದೋ ಟೆನ್ಷನಲ್ಲಿ ಯಾವುದೋ ಕೋಪದಲ್ಲಿ ನನ್ನನ್ನು ಬೈತಾ ಇದ್ದಾರೆ ಅನ್ಕೋತಾ ಇದ್ದಾಳೆ. ಇವಳು ನೋಡಿದ್ರೆ ಇಲ್ಲಿ ಯಾವುದೋ ಹುಡುಗಿ ಸಹವಾಸದಿಂದ 2 ದಿವಸದಿಂದ ಮನೆಗೆ ಬರ್ತಾ ಇಲ್ಲ. ವಿಷಯ ಇದು. ಶ್ರೀಕಾಂತ್, ಹೋಗಿ ಮಾತಾಡಿಸ್ಲಾ? ಇಲ್ಲ, ಬೇಡ, ಇಲ್ಲಿ ಎಲ್ಲರೂ ಇದ್ದಾರೆ. ನನ್ನ ಮನೆ ಮಾನ ಮರ್ಯಾದೆ ನಾನೇ ಹರಾಜಾಗಬಾರ್ದು. ಮನೆಗೆ ಬರಲಿ, ಮಾತಾಡ್ತೀನಿ. ದೇವ್ರೆ, ನಾನು ಅನ್ಕೊಂಡಿರೋದು, ನಾನು ನೋಡಿರೋದು ಸುಳ್ಳಾಗಿರ್ಲಪ್ಪ. ಮಗು ವಿಷಯ ಬಂದಿದ ತಕ್ಷಣ ಏನೇ ಯೋಚನೆ ಮಾಡ್ತೀರಪ್ಪ, ಏನು ಅಂತಾನೆ ಹೇಳ್ತಾ ಇಲ್ಲ. ಯಾಕೆ ಮಾಡ್ತಾ ಇದ್ದೀರಾ? ನಿಮ್ಗೆ ಖುಷಿ ಇಲ್ವಾ? ನಮ್ಮಿಬ್ಬರ ಮಿಲದ ಪ್ರತಿಫಲ ನನ್ನ ಹೊಟ್ಟೆಲಿ ಬೆಳೀತಾ ಇರೋದು ನಿಮ್ಗೆ ಖುಷಿ ತಾನೆ? ಖುಷಿನಾ? ಅಯ್ಯೋ ದೇವ್ರೆ, ಇದು ಯಾಕೋ ಕುತ್ತಿಗೆಗೆ ಬರೋಂಗಿದೆ. ಚಿನ್ನ, ನಿನ್ನ ಹತ್ರ ಒಂದು ವಿಷಯ ಹೇಳ. ಬೇಜಾರು ಮಾಡ್ಕೋಬಾರ್ದು ಚಿನ್ನ. ನಮಗೆ 108 ಸಮಸ್ಯೆ ಇದೆ ಕಣೆ. ನಮ್ಮ ಮನೇಲಿ ಒಂದು ಗೂಬೆ ಇದೆ. ನಮ್ಮಿಬ್ಬರ ಪ್ರೀತಿಗೆ ಅಪ್ಪ ಅಮ್ಮ ಒಪ್ತಾರೋ ಇಲ್ವೋ ಗೊತ್ತಿಲ್ಲ. ಅವರ ಜಗಳ ತಂಟೆಗಳನ್ನು ನಿಭಾಯಿಸ್ಕೊಂಡು ಮದುವೆ ಆಗೋದಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು. ನಿನ್ನ ಹೊಟ್ಟೆಲಿರೋ ಪುಟ್ಟ ಪಾಪುನ ತೆಗೆಸಿಬಿಡೋಣವಾ? ಯಾಕೆ, ಏನಾಯ್ತು? ನೀವು ಏನು ಹೇಳ್ತಾ ಇದ್ದೀರಾ ಅಂತ ಏನಾದರೂ ಪ್ರಜ್ಞೆ ಇದೆಯಾ? ಅಯ್ಯೋ, ಕೋಪ ಮಾಡ್ಕೋಬೇಡ್ವೆ. ನಾನು ಹೇಳ್ತಾ ಇರೋದನ್ನು ಸ್ವಲ್ಪ ಯೋಚನೆ ಮಾಡೆ. ಅಲ್ಲ ಕಣೆ, ನಾವಿಬ್ಬರು ಹನಿಮೂನ್ಗೆ ಫಾರಿನ್ಗೆ ಹೋಗೋಣಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಇವಾಗ ಮಗು ಆಗಿಬಿಟ್ರೆ ನಮಗೆ ತೊಂದರೆ ಆಗತ್ತೆ ಕಣೆ. ಅದು ಅಲ್ಲದೆ ಚಿನ್ನ, ಈ ಸಮಯದಲ್ಲಿ ಬೇಕೇನೆ, ಅರ್ಥ ಮಾಡ್ಕೊಳ್ಳೆ ಪ್ಲೀಸ್ ಕಣೆ. ನೀನು ವಿದ್ಯಾವಂತೆ ತಾನೆ? ಈ ವಿಷಯದ ಬಗ್ಗೆ ನಿನಗೆ ಮುಂಚೆನೇ ಗೊತ್ತಿರಬೇಕಿತ್ತು ತಾನೆ? ಯೋಚನೆ ಮಾಡಿ ನೋಡು. ನಾವು ಮದುವೆ ಆಗಿ ಎಂಜಾಯ್ ಮಾಡಿಕೊಂಡು ಆಮೇಲೆ ಮಗು ಮಾಡ್ಕೋಬೋದಲ್ವಾ? ಇಷ್ಟು ಬೇಗ ಬೇಕಿತ್ತಾ? ನಿಮಗೆ ಮನೇಲಿ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ನನ್ನ ಮಗು ನಾನು ತೆಗೆಸ್ಬೇಕಾ? ಇದು ಸಾಧ್ಯನೇ ಇಲ್ಲ. ಇದು ನಮ್ಮಿಬ್ಬರ ಪ್ರೀತಿಯ ಫಲ. ನೋಡಿ, ನೀವು ಏನು ಮಾಡ್ತಿರೋ ಗೊತ್ತಿಲ್ಲ. ಇನ್ನು ಸ್ವಲ್ಪ ದಿವಸದೊಳಗಡೆ ನಾನು ನಿಮ್ಮನ್ನು ಮದುವೆ ಆಗಿಲ್ಲ ಅಂದರೆ ಅಷ್ಟೇ, ನಾನು ಮತ್ತು ನನ್ನ ಮಗು ಇಬ್ಬರು ನಮ್ಮ ಸಾವಿಗೆ ನೀವೇ ಕಾರಣ ಅಂತ ಬರೆದಿಟ್ಬಿಟ್ಟು ಸಾಯ್ತೀವಿ ಅಷ್ಟೇ. ಅಲ್ಲ, ನಮ್ಮಿಬ್ಬರ ಮಧ್ಯೆ ಅವ್ರು ಯಾರು ಹೇಳಿ ಕೇಳಿ ಮಾಡೋದಕ್ಕೆ? ನಮ್ಮ ಜೀವನ ಇದು, ನಮ್ಮ ಲೈಫು, ನಾವು ಇಷ್ಟಪಟ್ಟಿರೋ ಲೈಫ್ ಇದು. ನಾವಿಬ್ಬರು ಇಷ್ಟಪಟ್ಟಿದ್ದೀವಿ ಅಂದಮೇಲೆ ಅವ್ರು ಯಾರು? ಐ ಡೋಂಟ್ ಕೇರ್. ನನಗೆ ನೀವು ಇಂಪಾರ್ಟೆಂಟು, ನಿಮ್ಮ ಮಗು ಇಂಪಾರ್ಟೆಂಟ್ ನಂಗೆ ಅಷ್ಟೇ. ಅಲ್ಲ ಕಣೋ, ಯೋಚನೆ ಮಾಡು. ನಾನು ಹೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ ತಾನೆ? ನಮ್ಮಿಬ್ಬರ ಮಧ್ಯೆ ಅವ್ರು ಬರಲ್ಲ, ಅವ್ರನ್ನ ತಗೊಳ್ಳೋದು ಇಲ್ಲ ನಾನು. ಯೋಚನೆ ಮಾಡಬೇಡ. ಆದರೂ ಸಹಿತ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕಿ ನೀನು ಮನೆಗೆ ಬಂದು ನಮ್ಮಿಬ್ಬರ ಸ್ನೇಹ ಪ್ರೀತಿಯಾಗಿ ಸುತ್ತಾಡಿ ಎಂಜಾಯ್ ಮಾಡ್ಕೊಂಡು ಆಮೇಲೆ ಮಗು ಮಾಡ್ಕೋಬೇಕು ತಾನೆ? ಇವಾಗ ಹಾಗಾಗಲ್ಲ ಕಣೆ, ಯೋಚನೆ ಮಾಡೆ. ನೀವು ಹೇಳೋ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಸಾಧ್ಯ ಇಲ್ಲ. ನಾನು ಆ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಮಹಾ ಪಾಪ, ಗೊತ್ತಾ ನಿಮಗೆ? ಮಗುನ ಸಾಯಿಸೋದು ಅಂದರೆ ಕಾನೂನು ಪ್ರಕಾರ ಅಪರಾಧ. ಅದು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ನಮ್ಮ ಮಗುನ ಒಪ್ಕೊಂಡ್ಬಿಟ್ಟು ನಾವು ನಮ್ಮ ಮಗುನ ಫಾರಿನ್ನಲ್ಲೇ ಹುಟ್ಟು ಥರ ಮಾಡ್ಕೊಬೋದು ತಾನೆ? ಫಾರಿನ್ ಪ್ರಜೆಯಾಗಿ ಮಾಡ್ಬೋದು ತಾನೆ? ಇವತ್ತೆಲ್ಲ ನಾಳೆ ನಿಮ್ಮ ಕಂಪ್ನಿ ಆಫೀಸ್ಗೆ ಆ ಮಗು ತಾನೇ ವಾರಸುದಾರ ಆಗಬೇಕು. ಹೀಗಿರ್ಬೇಕಿದ್ರೆ ಅವ್ನು ಫಾರಿನಲ್ಲಿ ಹುಟ್ಟಿದ್ರೆ ಏನು ತಪ್ಪು? ಮದುವೆ ಆಗಿದ ತಕ್ಷಣ ಫಾರಿನ್ಗೆ ಹೋಗೋಣ ಬಿಡಿ. ನಿಮ್ಮ ಅಪ್ಪ ಅಮ್ಮ ಅವಳನ್ನ ಎಲ್ಲರನ್ನು ಬಿಟ್ಬಿಟ್ಟು ನಮ್ಮ ಲೈಫನ್ನು ಫಾರಿನಲ್ಲೇ ಎಂಜಾಯ್ ಮಾಡೋಣ.
ನೀನು ಹೇಳ್ತಾ ಇರೋದು ನಿಜ ಕಣೆ, ಆದರೆ ಅದಕ್ಕೆ ಅಂತ ಟೈಮ್ ಹಿಡಿಯುತ್ತೆ. ಟೈಮ್ ಹಿಡಿಯೋ ತನಕ ನಿನ್ನ ಹೊಟ್ಟೆ ಮುಂದೆ ಬಂದರೆ ಈ ಸಮಾಜ ನಿನ್ನನ್ನು ಏನು ಅನ್ನತ್ತೆ? ತಾಳಿ ಕಟ್ಕೊಳ್ಳದೆ ಇನ್ನೊಂದು ಗಂಡಿನ ಸಂಬಂಧ ಮಾಡಿ ಕದ್ದು ಬಸರಾಗಿದ್ದಾಳೆ ಅಂತ ಈ ಸಮಾಜ ಅವಮಾನ ಮಾಡುತ್ತೆ, ಗೊತ್ತಾ ನಿನಗೆ? ಅದಕ್ಕೆ ಹೇಳ್ತಾ ಇರೋದು, ಅರ್ಥ ಮಾಡ್ಕೋ. ನಾವು ಫಾರಿನ್ಗೆ ಹೋಗಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ನನ್ನ ಅಪ್ಪ ಅಮ್ಮನ ಅವಳಿಗೆ ಡಿವೋರ್ಸ್ ಕೊಡದೆ ನಿನ್ನನ್ನು ಮದುವೆ ಆಗೋಕ್ಕಾಗಲ್ಲ, ಅರ್ಥ ಮಾಡ್ಕೋ. ಕಾನೂನು ಅದನ್ನು ಒಪ್ಪಲ್ಲ. ಯಾಕೆ ಅರ್ಥ ಆಗ್ತಾ ಇಲ್ಲ? ನೀವು ಏನು ಮಾಡ್ತೀರೋ ನಮ್ಗೆ ಗೊತ್ತಿಲ್ಲ ಶ್ರೀಕಾಂತ್. ಇನ್ನು ಒಂದು ತಿಂಗಳು ಮಾತ್ರ ನಿಮಗೆ ಟೈಮ್ ಕೊಡ್ತೀನಿ. ಅಷ್ಟರೊಳಗಡೆ ನಾನು ಆ ಮನೆ ಸೊಸೆ ಆಗಬೇಕು. ಇಲ್ಲ ಅಂದರೆ ನಾನು ಅಷ್ಟೇ. ನಿಮ್ಮ ಹೆಸರು ಬರೆದ್ಬಿಟ್ಟು ನಾನು ಸಾಯ್ತೀನಿ ಅಷ್ಟೇ. ನಿಮ್ಗೆ ಆಪ್ಷನ್ ಇಲ್ಲ. ಇನ್ನು 1 ಮಂತ್ ಒಳಗಡೆ ನಿಮ್ಮ ಮನೆಯಕ್ಕೇನ ಅವಳನ್ನ ತಂದೆ ತಾಯಿ ಏನು ಮಾಡ್ತೀರೋ ನಮ್ಗೆ ಗೊತ್ತಿಲ್ಲ. ಯಾವುದಾದ್ರೂ ಅನಾಥಾಶ್ರಮಕ್ಕೆ ಹಾಕ್ಬೋದು ತಾನೆ? ಆ ಮಗುನ ಸಾಯಿಸ್ಬಿಟ್ರೆ ಆಯ್ತು ತಾನೆ? ಅದು ಬಿಟ್ಟು ನನ್ನ ಹೊಟ್ಟೆಲಿರೋ ಮಗುನ ನಿಮ್ಮ ಪ್ರೇಮದ ಕುಡಿನ ಸಾಯಿಸಿ ಅನ್ನೋದು ಯಾವ ನ್ಯಾಯ? ಸಾಧ್ಯನೇ ಇಲ್ಲ ಚಿನ್ನ. ನಿಮ್ಗೆ 1 ತಿಂಗಳು ಮಾತ್ರ ಟೈಮ್ ಕೊಡೋದು. ಅಷ್ಟರೊಳಗಡೆ ನನ್ನ ಕುತ್ತಿಗೆಲ್ ತಾಳಿ ಬಿದ್ದರೆ ಸರಿ, ಇಲ್ಲ ಅಂದರೆ ನಾನು ನೇಣಿಗೆ ಶರಣಾಗೋದಂತೂ ಗ್ಯಾರಂಟಿ. ಬರ್ತೀನಿ. ಅಯ್ಯೋ ನಿಲ್ಲೇ ಇರು, ಕೋಪ ಮಾಡ್ಕೋಬೇಡ. ನಾನು ಹೇಳ್ತಾ ಇರೋದನ್ನ ಅರ್ಥ ಮಾಡ್ಕೋ ಪ್ಲೀಸ್. ನಿಲ್ಲು, 1 ನಿಮಿಷ ನಿಲ್ಲು, ನನ್ನ ಮಾತನ್ನು ಕೇಳು. ಇರು 1 ನಿಮಿಷ. ಈ ಹೆಣ್ಣು ಮಕ್ಕಳಿಗೆ ಬುದ್ಧಿನೇ ಇಲ್ಲ. ಕೋಪದ ಕೈಗೆ ಬುದ್ಧಿ ಕೊಟ್ಬಿಡ್ತಾರೆ. ಪೇಷನ್ಸ್ನಿಂದ ಅರ್ಥನೂ ಮಾಡ್ಕೊಡೋದಪ್ಪ. ಅಯ್ಯೋ, ಏನು ಹೇಳಬೇಕು ಇವಳಿಗೆ ಅಂತ. ನನ್ನ ಯೋಚನೆನೇ ಇನ್ನೇನೋ ಇದೆ. ಇವಳು ನೋಡಿದ್ರೆ ಸ್ನೇಹಿತರೆ, ಈ ಕಥೆಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಿಮಗೇನಾದರೂ ಈ ಕಥೆಗಳು ಇಷ್ಟ ಆಯಿತು ಅಂದರೆ ಮೊದಲು ಅಪ್ಲೋಡ್ ಆಗಿರುವ ವಿಡಿಯೋವನ್ನು ನೋಡೋರ ಜೊತೆಗೆ ಈ ವಿಡಿಯೋಕ್ಕೂ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಇಷ್ಟೊತ್ತವರೆಗೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.